ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಅಕ್ಕ ಮನೇಲಿ ಯಾರೂ ಇಲ್ಲ, ನಾನೊಬ್ಬಳೇ ಇರೋದು. ನನ್ನ ಅಕ್ಕ ಮಂಗ್ಳೂರಿಗೆ ಹೋಗಿದ್ದಾಳೆ. ಸೊ ಇವತ್ತು ನನ್ನ ಮನೇನ ಫುಲ್ಲು ಕ್ಲೀನ್ ಮಾಡಬೇಕು. ಯಾವಾಗಲೂ ಮನೇಲಿ ಇರಬೇಕಾದಾಗ ಸೋಂಬೇರಿ ಅಂತ ನನ್ನ ಅಕ್ಕ ಬೈತಾ ಇರ್ತಾಳೆ. ಸೊ ಅದನ್ನೆಲ್ಲ ಅವಳು ವರ್ಷದಿಂದ ಇಟ್ಕೊಂಡಿರೋ ಗಲೀಜುಗಳನ್ನೆಲ್ಲ ತೆಗಿಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಗಲೀಜಾಗಿರೋದು ಅಂತ ಹೇಳಿದ್ರೆ ಕಿಚನಲ್ಲಿ ಆಯಿಲ್ದು ಸ್ಟೇನ್ಸ್ಗಳಿದೆ. ಸೊ ಅದನ್ನು ಚೆನ್ನಾಗಿ ಉಜ್ಜಿ ಕ್ಲೀನಾಗಿ ಫಳಫಳ ಅನ್ನಿಸ್ಬೇಕು. ಅದೇ ನನ್ನ ಇವತ್ತಿನ ಟಾಸ್ಕ್. ಹಾಗೆಯೇ ಮನೆ ಕಸ ಗುಡಿಸಿ ಒರೆಸಿ ಹೊರಗೆಲ್ಲ ತೊಳೆದು ಆ್ಯಂಡ್ ಅವಳು ಯಾವತ್ತೂ ಮಾಡ್ತಿರೋದನ್ನ ಅವಳು ಮಾಡ್ತಾ ಇರ್ತಾಳೆ ಕೆಲಸ ಯಾವಾಗ್ಲೂ. ಬಟ್ ಇಷ್ಟು ಡೀಪಾಗಿ ಕ್ಲೀನಿಂಗ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಮೊದಲು ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ವಾಲ್ದು ಟೈಲ್ಸ್ಗಳು. ಅದು ಫುಲ್ಲು ಆಯಿಲ್ ಪ್ರತಿದಿನ ಒಗ್ಗರಣೆ ಹಾಕಿ ಅದ್ರ ಆರಿ ಸೊ ಈ ಥರ ಫುಲ್ಲು ಡಸ್ಟ್ ಥರ ಕೂತ್ಕೊಂಡಿದೆ. ಅದನ್ನು ಫಸ್ಟು ಕ್ಲೀನಾಗಿ ನಾನು ಉಜ್ಜಿ ತೊಳಿತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅದು ಒಂದು ಸರ್ತಿ ತೊಳೆದ್ರೆ ಸಾಕು, 1.5 ಇಯರ್ಸ್ ಅದೇನು ಅಷ್ಟು ವಾಪಸ್ ಆಗಲ್ಲ. ಸೊ ಇದು ಮನೆಗೆ ಬಂದಾಗಿಂದ ಈ ಒಂದು ಪ್ರೋಸೆಸ್ನ ಮಾಡಿರಲಿಲ್ಲ ನಾವು. ಆಯಿತು 1.5 ಇಯರ್ಸ್ ನಾರ್ಮಲಾಗಿ ಒರೆಸ್ತಾ ಇದ್ವಿ ಅಷ್ಟೇ, ಬಟ್ ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ. ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಸೊ ಎಷ್ಟು ಕೈ ನೋವು ಬರ್ತಾಯಿತ್ತು. ಸೊ ಲೆಫ್ಟು ರೈಟ್ ಅಂತ ಹೇಳ್ಬಿಟ್ಟು ಆ ಕೈಯಿಂದ ಈ ಕೈಗೆ, ಆ ಕೈಯಿಂದ ಈ ಕೈಗೆ ಫುಲ್ಲು ಶಿಫ್ಟೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋನ ಫುಲ್ಲು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೇನಾದರೂ ನಾನು ನಿಧಾನಕ್ಕೆ ಮಾಡಿ ತೋರಿಸೋದಾಯ್ತು ಅಂದರೆ ಈ ಒಂದು ಕಿಚನ್ ಕ್ಲೀನ್ ಮಾಡೋದಕ್ಕೆ ಅರೌಂಡ್ 3 to 4 ಅವರ್ಸ್ ತೊಗೊಂಡಿದ್ದೀನಿ ನಾನು. ಅಷ್ಟು ನಿಧಾನಕ್ಕೆ ಕ್ಲೀನಾಗಿ ಉಜ್ಜಿ ತೊಳೆದಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ನಾನು. ಸೊ ಸ್ಟೇನ್ಸ್ನ ತೆಗೆಯೋದುಂಟಲ್ಲ ತುಂಬ ಕಷ್ಟ ಇದೆ. ಸೊ ಎಷ್ಟು ಡೀಪಾಗಿತ್ತು ನೋಡಿ ನೀವೇ. ಈ ಥರ ಇದ್ದಿದ್ದ ಒಂದು ಟೈಲ್ಸ್ನ ಈ ಥರ ಪಳಪಳ ಮಾಡಿದೆ. ನನ್ನ ಅಕ್ಕನಿಗೆ ಫುಲ್ ಖುಷಿಯಾಗಿದೆ. ವೀಡಿಯೋಸ್ ಎಲ್ಲ ಅವಳಿಗೆ ಕಳಿಸಿದ್ದೆ. ಏನು ಇವತ್ತು ಇಷ್ಟು ಕ್ಲೀನ್ ಮಾಡಿಬಿಟ್ಟಿದೆ ಅಂತ ಇದೆ ನೋಡಿ. ಅಲ್ಲಿ ಸ್ಟೇನ್ಸ್ ಇತ್ತು, ಗಲೀಜಿತ್ತು ಅಂತಲೇ ಗೊತ್ತೇ ಆಗ್ತಾಯಿಲ್ಲ, ಅಷ್ಟು ಕ್ಲೀನಾಗಿ ನಾನು ಉಜ್ಜಿ ತೆಗೆದ್ಬಿಟ್ಟಿದ್ದೀನಿ. ನೆಕ್ಸ್ಟು ಮನೇಲಿರುವಂತಹ ಗ್ಯಾಸ್ ಸ್ಟವ್ನ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸೊ ಮತ್ತು ಇನ್ನೊಂದು ಸರ್ತಿ ನೀರಲ್ಲಿ ಕ್ಲೀನಾಗಿ ಈ ಒಂದು ಬಟ್ಟೆ ಇದೆಯಲ್ಲ, ಇದು ಹೇಗಂತ ಹೇಳಿದ್ರೆ ಜಸ್ಟ್ ನಾವು ಎಲ್ಲ ಕ್ಲೀನ್ ಮಾಡಿ ವಾಪಸ್ ತೊಳ್ಕೊಂಡ್ರೆ ವಾಪಸ್ ಎಗೇನ್ ಯೂಸ್ ಮಾಡ್ಬೋದು. ಆ ಥರದ್ದೊಂದು ಕ್ಲಾತ್ ಇದು, ಸ್ಪಾಂಜಿ ಥರದ್ದು. ಸೊ ನೆಕ್ಸ್ಟು ಕಿಟಕಿನ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಕಿಟಕಿಲೂ ಕೂಡ ತುಂಬ ಡಸ್ಟು, ಯಾಕಂದರೆ ಪ್ರತಿದಿನ ಗಾಡಿಗಳು ಓಡಾಡುತ್ತಲ್ಲ, ಹಾಗೆ ಪಕ್ಕದಲ್ಲಿ ಮನೆ ಬೇರೆ ಕಟ್ತಾ ಇದ್ದಾರೆ, ಫುಲ್ಲು ಧೂಳಾಗಿತ್ತು. ಸೊ ಹೇಗೋ ಮಾಡ್ತಾಯಿದ್ದೀನಿ ಕೆಲಸ. ಕಿಟಕಿನೂ ತೊಳೆದ್ಬಿಡೋಣ, ತುಂಬ ಮನ್ಸಾಯಿತು ಕಿಟಕಿಗಳಿಗೆಲ್ಲ ನೀರು ಹಾಕಿ ಅಂತ ಹೇಳ್ಬಿಟ್ಟು ಕಿಟಕಿನೂ ಕೂಡ ಕ್ಲೀನಾಗಿ ನೀರೆಲ್ಲ ಹಾಕಿದೆ. ಅದ್ರದ್ದು ಪೇಂಟಿಂಗ್ ಹೊರಗೆ ಬರ್ತಾಯಿತ್ತು, ಅದಕ್ಕೆ ಜಾಸ್ತಿ ಉಜ್ಜಕ್ಕೆ ಹೋಗಲಿಲ್ಲ. ಹಾಗೆ ಮೇಲ್ಮೇಲೆ ಕ್ಲೀನಾಗಿ ತೊಳ್ಕೊಳಕ್ಕಂತ ನೀರನ್ನ ಬಿಟ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಕಿಟಕಿ ತೊಳೆದ್ರೆ ಆ ಕಿಟಕಿ ನೀರೆಲ್ಲ ಕೆಳಗೆ ಬೀಳುತ್ತೆ. ವಾಪಸ್ ಹೊರಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು. ಪರವಾಗಿಲ್ಲ, ಹೇಗೋ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ತೊಳೆದೇ ಬಿಡೋಣ ಎಲ್ಲನೂ ಅಂತ ಮಾಡ್ತಾಯಿದ್ದೀನಿ ಗೈಸ್. ಸೊ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಎಲ್ರಿಗೂ ಕ್ಲೀನಿಂಗ್ ಇಷ್ಟ ಆಗಲ್ಲ, ಲೈಕ್ ಎಲ್ರಿಗೂ ಕ್ಲೀನ್ ಮಾಡಬೇಕು ಅಂತ. ಮನೆಯಲ್ಲಿ ನನ್ನಂಥ ಸೋಂಬೇರಿಗಳು ಇರ್ತಾರೆ. ಸೊ ಅವರು ಕೆಲಸ ಮಾಡೋದನ್ನ ನೋಡೋಕೆ ನಿಮ್ಗೆ ಖುಷಿ ಆಗುತ್ತಾ, ಅಥವಾ ನಿಮ್ಮ ಮನೇಲಿ ಇದೇ ಥರ ಒಬ್ಬರು ಸೋಂಬೇರಿ ಇದ್ದಾರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಕ್ಲೀನಿಂಗ್ ಅಂದರೆ ನಿಮ್ಗೆ ಇಷ್ಟ, ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದು ನನ್ನ ಸ್ವಭಾವ ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಮ ವ್ಯಕ್ತಿತ್ವ ಅದಾಗಿತ್ತು ಅಂತ ಹೇಳಿದ್ರೆ ನೀವು ಕೂಡ ಹೇಳಿ. ಹೌದು, ನಾನು ಕೂಡ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರ್ತೀನಿ ಯಾವಾಗಲೂ ಅಂತ ಕಮೆಂಟಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟು ನಾನು ಹೋಗಿದ್ದೆ ಔಟ್ಸೈಡ್ ಇರುವಂತಹ ಕಿಟಕಿಗಳು. ಇದು ಮಾತ್ರ ನನ್ನ ಅಕ್ಕ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗಾಗ ಡಸ್ಟ್ ಇದ್ದಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಳೆ. ಅದರಲ್ಲಿ ಏನು ವರೀಸ್ ಇಲ್ಲ. ಆದ್ರೂ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಬರ್ತಾಯಿದ್ದೀನಿ. ಇದನ್ನೇನಕ್ಕೆ ಬಿಡಬೇಕು ಅಂತ ಕಿಟಕಿನೂ ಕೂಡ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದು ತೊಳಿತಾ ಇಲ್ಲ, ಜಸ್ಟ್ ಒರೆಸ್ಕೊಳ್ತಾ ಇದ್ದೀನಿ. ಆ ಒಂದು ಕ್ಲಾತ್ ಇತ್ತಲ್ಲ ತೋರಿಸಿದ್ನಲ್ಲ, ಸ್ಪಾಂಜಿ ಕ್ಲಾತ್, ಆ ಕ್ಲಾತಿಂದ ನಾನು ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಸ್ಪಾಂಜಿ ಕ್ಲಾತ್ ಬೇಕು ಅಂತ ಹೇಳಿದ್ರೆ ನೀವು 100 ರೂಪಾಯಿಗೆ 3 ಸಿಗುತ್ತೆ. ಸೊ ನಾನು ಲಿಂಕ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಈ ಒಂದು ಸ್ಪಾಂಜಿಂದ ಇಡೀ ಎಲ್ಲೆಲ್ಲೆಲ್ಲ ಧೂಳಿದೆ ಅದನ್ನ ಎಲ್ಲ ತೆಗಿಬೋದು. ಈಗ ಧೂಳಾಯಿತು ಅಂತ ಹೇಳಿದ್ರೆ ಅದನ್ನು ಒರೆಸೋದು, ನೀರಲ್ಲಿ ವಾಪಸ್ ಹಿಂಡೋದು ಅಷ್ಟೇ. ನೆಕ್ಸ್ಟು ನಾನು ಮನೇಲಿರುವಂತಹ ಕಸಗಳನ್ನ ಕ್ಲೀನಾಗಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ಕಿಚನಲ್ಲಿ ಇದ್ದಂತಹ ಎಲ್ಲ ಕಸ ನಾನೇ ಕೆಳಗೆ ಹಾಕಿದೆ. ಫುಲ್ ಮೇಲಿತ್ತು, ಅದನ್ನೆಲ್ಲ ಯಾವುದೆಲ್ಲ ಮೇಲಿದೆ, ಏನೇನು ವೇಸ್ಟ್ ಆಗಿದೆ ಎಲ್ಲನೂ ನೆಲಕ್ಕೆ ಹಾಕ್ತೆ. ಕ್ಲೀನಾಗಿ ಕಸ ಗುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು
ಸೊ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ವೀಡಿಯೋನ, ಯಾಕಂದರೆ ಸ್ಲೋವಲ್ಲಿ ನೀವು ಎಷ್ಟಂತ ನೋಡ್ತೀರಾ ಹೇಳಿ. ಸೊ ಫಾಸ್ಟಲ್ಲಿ ನೋಡಿ. ಹಾಗೆಯೇ ಮೂಲೆ ಮೂಲೆಯಲ್ಲೂ ಕಸನ ಕ್ಲೀನಾಗಿ ಗುಡಿಸ್ತಾ ಇದ್ದೀನಿ, ಎಲ್ಲೂ ಕಸ ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಕ್ಕ ಮನೇಲಿದ್ದರೆ ಇನ್ನೂ ಖುಷಿ ಪಡೋಳೇನೋ, ನಮ್ಮಮ್ಮ ಅಂತೂ ಫುಲ್ ಖುಷಿಪಟ್ಟರು. ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಹಾಗೆಯೇ ಎಲ್ಲ ಮನೆ ಹಾಲಿಂದ ಹಿಡ್ದು ಕಿಚನ್ನು, 2 ರೂಮ್ಗಳು ಎಲ್ಲ ಮೂಲೆನೂ ಬಿಡದೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾಗಿಲ ಹತ್ರ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆಯೇ ತುಂಬ ಹಾಗೇ ಹೇಳ್ತೀನಲ್ವ, ಸೊ ಪರವಾಗಿಲ್ಲ ಕೇಳಿಸ್ಕೊಳ್ಳಿ ಗೈಸ್. ಸೊ ಓಕೆ, ಆ ಪರ್ಕೆಯಲ್ಲಿದ್ದಂತಹ ಧೂಳನ್ನೆಲ್ಲ ಡಸ್ಟ್ ಮಾಡಿ ಕ್ಲೀನಾಗಿ ಹಾಲ್ನೆಲ್ಲ ಚೆನ್ನಾಗಿ ಗುಡಿಸ್ಕೊಂಡೆ. ಒಂದು ಸ್ವಲ್ಪನೂ ಧೂಳು ನೆಲದಲ್ಲಿ ಇರಬಾರ್ದು ಆ ಥರ. ಈಗ ನೆಲದಲ್ಲಿ ಊಟ ಹಾಕೊಂಡು ತಿನ್ನಬೇಕು ಹಂಗೆ ಅಷ್ಟು ಕ್ಲಿಯರಾಗಿ ಕಸ ಗುಡಿಸ್ತಿದ್ದೀನಿ. ನನ್ನ ಅಕ್ಕನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಯಾವತ್ತಾರು ಒಂದಿನ ಕ್ಲೀನ್ ಮಾಡಿಬಿಟ್ರೆ ಸಾಕು, ನೋಡು ನೆಲ ಪಳ ಅಂತೈತೆ, ಈಗ ಬೇಕಾದ್ರೆ ನೆಲದಲ್ಲೇ ಅನ್ನ ತಿನ್ಬಿಡ್ಬೋದು ಅಂತ ಸುಮ್ಮನೆ ಈಗ ತರಲೆ ಮಾಡ್ತಾಯಿರ್ತೀನಿ. ಆ ಥರ ನಾನು ಹೇಳಿದ್ದು. ಸೊ ನೆಕ್ಸ್ಟ್ ರೂಮ್ ನೋಡಿ, ಇದೆಲ್ಲ ಜಸ್ಟ್ ಈಗ ಕಸ ಗುಡಿಸಿ ಕ್ಲೀನಾಗಿ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೂಮ್ ಬಂದು ನನ್ನ ರೂಮ್, ಪಕ್ಕದ ರೂಮ್ ಬಂದು ನನ್ನ ಅಕ್ಕನದು. ಸೊ ನಾನು ಆಲ್ಮೋಸ್ಟ್ ಮಲ್ಕೊಳ್ಳೋದೆ ಹಾಲಲ್ಲಿ, ರೂಮೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ನೆಕ್ಸ್ಟು ಈ ಟೇಬಲಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಇಟ್ಬಿಟ್ಟಿದ್ವಿ, ನೀರಿನ ಬಾಟಲ್ಲು, ಲಿಕ್ವಿಡ್ಸು, ಶ್ಯಾಂಪು ಎಲ್ಲನೂ. ಸೊ ಇಟ್ಟು ಏನಾಗಿತ್ತು ಅಂತ ಹೇಳಿದ್ರೆ ಫುಲ್ ಧೂಳು, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಧೂಳಿದೆ. ಆ ಧೂಳನ್ನು ಕೂಡ ಇದೇ ಸ್ಪಾಂಜಿ ಬಟ್ಟೆ ಇದೆಯಲ್ಲ ಅದರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಉಪಯೋಗ ಆಯಿತು. ಈ ಒಂದೇ ಒಂದು ಬಟ್ಟೆಯಿಂದ ಪ್ರತಿಯೊಂದು ಕಿಟಕಿಯಿಂದ ಹಿಡಿದು ಟೇಬಲ್ಸು, ಎಲ್ಲೆಲ್ಲೂ ಧೂಳಾಗಿದೆ, ಸ್ವಿಚ್ ಬೋರ್ಡ್ಸು ಎಲ್ಲನೂ ಕ್ಲೀನ್ ಮಾಡ್ಕೊಬೋದು. ಸ್ವಲ್ಪ ನೊರೆ ನೀರು ಮಾಡ್ಕೊಳ್ಳಿ, ಚೆನ್ನಾಗಿ ಕ್ಲೀನಾಗಿ ರಬ್ ಮಾಡಿಬಿಟ್ರೆ ಸಾಕು, ಹೋಗ್ಬಿಡತ್ತೆ. ಈ ಒಂದು ಬಟ್ಟೆಯಿಂದ ಹಲವಾರು ಉಪಯೋಗಗಳಾಗ್ಬಿಡತ್ತೆ. ನಾನಿದು ಏನು ಪ್ರಮೋಷನ್ ಪರ್ಪಸ್ ಕೇಳ್ತಿಲ್ಲ, ನೀವು ಒಂದು ಮನೆ ಕ್ಲೀನ್ ಮಾಡೋರು, ನಿಮಗೆ ಒಂದೊಂದು ಇದಕ್ಕೆ ಒಂದೊಂದು ಬಟ್ಟೆ ಇಡೋ ಬದಲು ಈ ಥರ ಒಂದು ಕ್ಲಾತ್ನ ತೊಗೊಂಬಿಟ್ರೆ ನೀವು ಆರಾಮ್ಸೆ ಎಲ್ಲ ಆಲ್ ಇನ್ ಒನ್ ಆಲ್ರೌಂಡರ್ ವರ್ಕ್ನ ಇದು ಮಾಡುತ್ತೆ. ನೆಕ್ಸ್ಟು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಬಿಡೋಣ. ನನ್ನ ಅಕ್ಕ ಮ್ಯಾಂಗ್ಳೂರ್ಗೆ ಹೋಗಿದ್ವಿ. ಸೊ ಬರೋ ಮುಂಚೆ ಅವಳು ಈ ಗಿಡ ಸಾಯಬಾರ್ದು ಅಂತ ಹೇಳ್ಬಿಟ್ಟು ಈಗಲೇ ನಾನು ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಗಿಡಕ್ಕೆ ನೀರುಗಳು ಹಾಕ್ತಾ ಇರಲಿಲ್ಲ. ಪಾಪ ಮೇಲ್ಗಡೆ ಒಬ್ರು ಅಂಕಲ್ ಇದ್ದಾರೆ, ಅವ್ರು ಹಾಕ್ತಾಯಿದ್ರು, ಅದಕ್ಕೆ ಬದುಕೊಂಡಿದ್ದಾವೆ. ನೆಕ್ಸ್ಟು ನಾನು ಬಂದಿದ್ದೆ ಹೊರಗಡೆ ಕ್ಲೀನ್ ಮಾಡೋದಕ್ಕೆ. ಇಲ್ಲಿ ಕೂಡ ನನ್ನ ಅಕ್ಕ ಕ್ಲೀನ್ ಮಾಡ್ತಾ ಇರ್ತಾಳೆ, ಬಟ್ ನಂದೊಂದು ಫುಲ್ಲು ಎಲ್ಲ ಮಾಡ್ತಾಯಿದ್ದೀನಿ ವರ್ಕ್, ಇದನ್ನು ಯಾಕೆ ಬಿಡಬೇಕು ಅಂತೇಳ್ಬಿಟ್ಟು ಚಪ್ಪಲ್ಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಅದರದ್ದೇ ಸ್ಟ್ಯಾಂಡಲ್ಲಿ ಸೊ ನೀರು ಹಾಕ್ತೆ. ಸೊ ನೀರು ಹಾಕಿ ಚೆನ್ನಾಗಿ ಉಜ್ಜಿ ತೊಳಿತಾ ಇದ್ದೀನಿ. ಅಲ್ಲಿ ದೀಪಗಳನ್ನ ಇಟ್ಟು ಫುಲ್ಲು ಅದು ಆಯಿಲಿದು ಹೋಗ್ತಾನೆ ಇರಲಿಲ್ಲ. ಎಷ್ಟು ಉಜ್ಜಿದೆ ಒಂದು 10 ನಿಮಿಷ ಉಜ್ಜಿದೆ, ಆದರೂ ಹೋಗಲಿಲ್ಲ. ಬಿಸಿ ನೀರು ಹಾಕಿ ಉಜ್ಜಿದೆ, ಅದೆಲ್ಲ ಮಾಡಿದೆ, ಎಲ್ಲನೂ ಆಯಿತು. ಸೊ ನೆಕ್ಸ್ಟು ಸ್ವಲ್ಪ ಹೋಯಿತು, ಪರವಾಗಿಲ್ಲ ಬಿಡು ಅಂತ. ಮತ್ತು ಫುಲ್ ಸುಸ್ತಾಗೋಯ್ತು ನನಗೆ, ತಿಂದೆ ಎಲ್ಲ ಮಾಡ್ತಾಯಿದ್ದೀನಿ, ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಕ್ಲೀನಾಗಿ ಉಜ್ಜಿ ತೊಳೆದೆ. ಹಾಗೆ ನೀರು ಸ್ಟಕ್ ಆಗಿತ್ತು, ಪೈಪಲ್ಲೆಲ್ಲ ಗಲೀಜು ತುಂಬಿಕೊಂಡು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ನೀರನ್ನ ಹೇಗೋ ಇದ್ರೂ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಕಿಟಕಿ ಕಿಚನ್ದು ಹೆಂಗೋ ನೀರು ಹಾಕಿದ್ದೆ, ಔಟ್ಸೈಡ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟೇರ್ನ ಕೂಡ ತೊಳೆದ್ಬಿಟ್ಟೆ, ಸ್ಟೇರ್ಕೇಸ್ಗಳನ್ನ. ಸೊ ಮೆಟ್ಲು ಕೂಡ ತುಂಬ ದಿನ ಆಗಿತ್ತು ತೊಳೆದು, ನಾವು ಜಸ್ಟು ಔಟ್ಸೈಡ್ ಮಾತ್ರ ತೊಳ್ಕೊತಾ ಇದ್ವಿ. ಇವತ್ತು ಮೆಟ್ಲು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟೆ. ಅದಾದಮೇಲೆ ನಾನು ಮನೆ ಒರೆಸ್ಲಿಕ್ಕೆ ಅಂತ ನೀರು ತೊಗೊಂಡು ಒಂದು ಬಕೆಟಲ್ಲಿ ಫಸ್ಟು ನನ್ನ ರೂಮ್ನ ಕ್ಲೀನಾಗಿ ಒರೆಸ್ಕೊಂಡೆ. ಅದಾದ ನಂತರ ನನ್ನ ಅಕ್ಕನ ರೂಮು. ಸೊ ಮೊಬೈಲಲ್ಲಿ ಹೈಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಈ ಒಂದು ಕ್ಲಿಪ್ನ ಜಸ್ಟ್ ಅಲ್ಲೇ ಅರ್ಧದಲ್ಲೇ ಕಟ್ ಮಾಡಿದೆ. ಸೊ ನೆಕ್ಸ್ಟ್ ಬಂದಿದ್ದೆ ನಮ್ಮದು ಡೈನಿಂಗ್ ಹಾಲಿಗೆ. ಡೈನಿಂಗ್ ಹಾಲಲ್ಲಿ ಕ್ಲೀನ್ ಮಾಡಿ ಆದಮೇಲೆ ಉಳ್ಕೊಂಡಿರೋದೆ ಹಾಲು. ಸೊ ನೋಡಿ, ಡೈನಿಂಗ್ ಹಾಲ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಲಾಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಪಾಸ್ ಕೊಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದೆ. ಹಾಗೆ ಒಂದು ರೂಮು ಮತ್ತು 2 ರೂಮ್ನ ಕ್ಲೀನ್ ಮಾಡಿದ್ಮೇಲೆ ಒಂದು ಸರ್ತಿ ನೀರನ್ನ ಚೇಂಜ್ ಮಾಡಿದೆ. ಅದಾದಮೇಲೆ ಡೈನಿಂಗ್ ಹಾಲ್ನ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ, ಧೂಳೆಲ್ಲ ಇರುತ್ತೆ ಅಂತ. ಹಾಗೆ ಅದಕ್ಕಿಂತ ಮುಂಚೆ ಧೂಳನ್ನೆಲ್ಲ ಫಸ್ಟ್ ತೆಗೆದಿದ್ದೆ ನಾನು, ಮೇಲ್ಗಡೆ ಯಾವುದೋ ಧೂಳೆಲ್ಲ ಕಟ್ಟಿರುತ್ತಲ್ಲ ಅದನ್ನು ತೆಗೆದಿದೆ. ನೆಕ್ಸ್ಟು ಕ್ಲೀನಾಗಿ ಉಜ್ಜಿ ಎಲ್ಲೆಲ್ಲೆಲ್ಲ ಕರೆ ಆಗಿದೆ ಅಲ್ಲೆಲ್ಲ ಒರೆಸಿದೆ. ಅದಾದಮೇಲೆ ಹಾಲಿಗೆ ಬಂದೆ. ಇದು ನೋಡಿ ನಮ್ಮ ಹಾಲು. ಇದೊಂಥರ 2 in 1 ಹಾಲ್ ಇದ್ದಾಗೆ ಚೆನ್ನಾಗಿದೆ ಅಲ್ವಾ? ಸೊ ಹೇಗಿದೆ ಮನೆ ಅಂತ ಹೇಳಿ. ಸೊ ಈಗ ನೋಡಿ ಚಕ ಅಂತ ನಾನು ಫುಲ್ಲು ಮನೇನ ಉಜ್ಜಿ ಪಣ ಅಂದ್ಬಿಡ್ಬೇಕು, ಹಂಗೆ ಉಜ್ತಾನೇ ಇದ್ದೀನಿ. ಸೊ ಕೆಲವು ಕರೆಗಳೆಲ್ಲ, ಅಯ್ಯೋ
ಕಿತ್ತು ತೆಗೆಯುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೊರಗೆ ಬಂತು. ಸೊ ನೆಕ್ಸ್ಟ್ ನೋಡಿ ಯಾವ ಥರ ಆ ಲೈಟ್ ರಿಫ್ಲೆಕ್ಷನ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ನಾನು ಕ್ಲೀನ್ ಮಾಡಿಬಿಟ್ಟೆ. ಲಾಸ್ಟು ನನ್ನ ಹೇಟೆಸ್ಟ್ ಜಾಬ್ ಅಂತ ಹೇಳಿದ್ರೆ ಇದೆ ಪಾತ್ರೆ ತೊಳೆಯೋದು. ಕೈಯಲ್ಲಿ ನನಗೆ ನೀರಲ್ಲಿ ಪಾತ್ರೆ ತೊಳೆಯೋದಂದರೆ ಇಷ್ಟನೇ ಇಲ್ಲ. ಆದ್ರೂ ಒಂದು ಸತಿ ಪಾತ್ರೆ ತೊಳಿಲಿಕ್ಕೆ ನಿಂತ್ಕೊಂಡ್ರೆ ತೊಳಿತಾ ಇರೋಣ ಅಂತ ಫೀಲ್ ಆಗುತ್ತೆ. ತೊಳೆಯೋವರೆಗೂ ಅಷ್ಟೇ ನನಗೆ. ಅದಾದಮೇಲೆ ಲಿಕ್ವಿಡ್ ಹಾಕ್ಕೊಂಡೆ, ವಿಮ್ ಲಿಕ್ವಿಡು. ಸೊ ಪಾತ್ರೆನೆಲ್ಲ ಕ್ಲೀನಾಗಿ ಫಸ್ಟು ಜೋಡಿಸ್ಕೊಂಡೆ. ತೊಳೆಯೋ ಮುಂಚೆ ಕ್ಲೀನಾಗಿ ಜೋಡಿಸ್ಕೊಂಡೆ. ಹಾಗೆಯೇ ಲಿಕ್ವಿಡ್ನ ಸೈಡಲ್ಲಿ ಇಟ್ಕೊಂಡು ಕೈಯೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಂದೊಂದೇ ಪಾತ್ರೆನ ನೀರೆಲ್ಲ ಸೋರಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಪಾತ್ರೆಗಳು ಇವತ್ತು ತೊಳಿಲಿಕ್ಕೆ ಇದೆ. ಸೊ ಎಲ್ಲ ಪಾತ್ರೆನೂ ಕ್ಲೀನಾಗಿ ಹೊರಗೆಲ್ಲ ಇಟ್ಕೊಂಡು ಅದಾದಮೇಲೆ ಸ್ಟಾರ್ಟ್ ನನ್ನ ಕೆಲಸ. ಪಾತ್ರೆ ಉಜ್ಜೋದು, ಚಕ 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 ಅಂತ ಉಜ್ಜಿ 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 ತೊಳೆದು ಕೊನೆಗೆ ಸೈಡಿಗಿಟ್ಟೆ. ಇಷ್ಟೆಲ್ಲ ಕೆಲಸ ಒಬ್ಬಳೇ ಎಲ್ಲ ಮಾಡಿದೆ. ಆ್ಯಂಡ್ ನೀವು ಅಂದ್ಕೊಳ್ಬೋದು ಅದನ್ನೇ ನಾವು ಪ್ರತಿದಿನ ಮಾಡ್ತೀವಿ ಅಂತೇಳಿ. ಸೊ ಪ್ರತಿದಿನ ಮಾಡೋರ್ಗೆ ಇದೇನು ಫೀಲ್ ಆಗಲ್ಲ. ಬಟ್ ಒಂದೇ ಒಂದು ದಿನ, ಯಾವತ್ತೋ ಒಂದು ದಿನ ಮಾಡೋರಿಗೆ ಇದೆಯಲ್ಲ ಸುಸ್ತಾಗಿ ತಲೆ ತಿರುಗಿ ಬಿದ್ದೋಗ್ತಾರೆ. ನನಗೆ ಮಾಡೋವರೆಗೂ ಸುಮ್ಮನೆ ಇದ್ದೆ, ಅದಾದಮೇಲೆ ಸುಸ್ತಾಯಿತು. ಪರವಾಗಿಲ್ಲ, ಅಷ್ಟೇ ಖುಷಿನೂ ಆಯಿತು ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫುಲ್ಲು ನನ್ನ ವಾಯ್ಸ್ ಓವರ್ ಮಾಡಿದ್ದೀನಿ ಈ ವಿಡಿಯೋಗೆ. ನಿಮಗೆ ಬೋರ್ ಆಯಿತಾ ಅಥವಾ ಖುಷಿ ಆಯಿತಾ ಈ ಥರ ಕೆಲಸ ಮಾಡಿದ್ದು ನೋಡಿ? ನಿಮಗೇನಂತ ಅನ್ನಿಸ್ತು? ನೀವು ಎಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ತೀರಾ? ಹಾಗೆಯೇ ನಾನು ಕ್ಲೀನ್ ಮಾಡಿರೋ ಮನೆಗೆ ಎಷ್ಟು ರೇಟಿಂಗ್ ಕೊಡ್ತೀರಾ? 10/10 ಕೊಡ್ತೀರಾ ಅಥವಾ 10/8, 7, 6, 5, 4, 3, 2, 1 ಎಷ್ಟು ಕೊಡ್ತೀರಾ? ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಐ ಲವ್ ಯು ಸೋ ಮಚ್ ಮೈ ಸಬ್ಸ್ಕ್ರೈಬರ್ಸ್, ಮೈ ಫ್ಯಾಮಿಲಿ. ಆ್ಯಂಡ್ ಎಲ್ರಿಗೂ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಇಷ್ಟು ಹೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಬಾಯ್ ಬಾಯ್.